ಹಲೋ ಎವ್ರಿವನ್, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಯಮ್ ಇದನ್ನು ಉಪಯೋಗಿಸಿ ಸೆಂಟೆನ್ಸ್ಗಳನ್ನು ಮಾಡುವುದನ್ನು ನೋಡೋಣ. ಇದೇ ಥರ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಿಸಿದ ಕ್ಲಾಸ್ಗಳನ್ನು ನೋಡಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಲೆಟ್ಸ್ ಸ್ಟಾರ್ಟ್. ನಾನು ಇಲ್ಲಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಹಿಯರ್ ಅನ್ನಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಕೇಳುತ್ತಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಲಿಸ್ನಿಂಗ್ ಅನ್ನಬೇಕು. ನಾನು ಸಿದ್ಧನಾಗಿದ್ದೇನೆ ಅಥವಾ ನಾನು ರೆಡಿಯಾಗಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ರೆಡಿ ಅನ್ನಬೇಕು. ನಾನು ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್. ನಾನು ಉತ್ಸುಕನಾಗಿರುವೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಎಕ್ಸೈಟೆಡ್ ಅನ್ನಬೇಕು. ನನಗೆ ಬಿಡುವಿಲ್ಲ, ನನಗೆ ಟೈಮ್ ಇಲ್ಲ ಅಂದ ಹಾಗೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಬ್ಯುಸಿ ಅನ್ನಬೇಕು. ನೆಕ್ಸ್ಟ್, ನನಗೆ ಸಂತೋಷವಾಗಿದೆ. ಐ ಆಮ್ ಹ್ಯಾಪಿ. ನಾನು ಓದುತ್ತಿದ್ದೇನೆ. ಐ ಆಮ್ ಸ್ಟಡಿಂಗ್. ಇದು ಆಗುತ್ತೆ. ಅಥವಾ ಐ ಆಮ್ ರೀಡಿಂಗ್, ಇದು ಕೂಡ ಸರಿಯಾಗಿರುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್, ನಾನು ರಚಿಸುತ್ತಿದ್ದೇನೆ. ಐ ಆಮ್ ಕ್ರಿಯೇಟಿಂಗ್. ನಾನು ಅನ್ವೇಷಿಸುತ್ತಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಎಕ್ಸ್ಪ್ಲೋರಿಂಗ್ ಅನ್ನಬೇಕು. ನಾನು ಸುಧಾರಿಸುತ್ತಿದ್ದೇನೆ. ಐ ಆಮ್ ಇಂಪ್ರೂವಿಂಗ್. ನೆಕ್ಸ್ಟ್, ನಾನು ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ರಿಲ್ಯಾಕ್ಸಿಂಗ್ ಅನ್ನಬೇಕು. ನೆಕ್ಸ್ಟ್, ನಾನು ಅಡುಗೆ ಮಾಡುತ್ತಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಕುಕಿಂಗ್. ನೆಕ್ಸ್ಟ್, ನಾನು ಪ್ರಯಾಣಿಸುತ್ತಿದ್ದೇನೆ. ಐ ಆಮ್ ಟ್ರಾವೆಲಿಂಗ್. ನಾನು ಕೆಲಸ ಮಾಡುತ್ತಿದ್ದೇನೆ. ಇದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಉತ್ತರ ಸರಿ ಇದೆಯೇ ಅಥವಾ ತಪ್ಪಿದೆಯೇ ಎಂದು ನಾನು ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈ ಮಾಡುತ್ತೇನೆ. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.